ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಮ್ಮ ಗಾಡಿಗೆ ಇನ್ನೊಂದು ಅಡಿಷನಲ್ ಎಕ್ಸಸರೀಸ್ ನಾವೇ ಫಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ತರಿಸಿದ್ದೀವಿ. ಅದು ಏನಂದರೆ ಹ್ಯಾಂಡಲ್ ಬಾಲ್. ಬೇಸಿಕಲಿ ರಾಯಲ್ ಎನ್ಫೀಲ್ಡಲ್ಲಿ ಹ್ಯಾಂಡಲ್ ಗಾಡಿಗೆ 4500 ರೂಪೀಸ್ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಬೇಡ ಆನ್ಲೈನಲ್ಲಿ ನಾವು ತರಿಸ್ಕೊಂಡು ಅಮೆಝಾನಲ್ಲಿ. ಸೊ ಇದು ಹೇಗಿದೆ ಅಂತ, ಕ್ವಾಲಿಟಿ ಎಲ್ಲ ಸೇಮೇ. ಇದು ರಾಂಗ್. ಓಕೆ, ಈಗ ಹಿಂಗೆ ಅದು ಓಪನ್ ಮಾಡ. ಹೀಗೆ ಕೆಳಗಡೆ ಇಡು. ದೊಡ್ಡದಾಗಿದೆ. ಓಪನ್ ಮಾಡ, ಒಂದು ಓಪನ್ ಮಾಡ. ಓಕೆ, ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ದೊಡ್ಡದಾಗಿದೆ. ಇವಾಗ ನೆಕ್ಸ್ಟ್ ಫಿಟ್ ಮಾಡಬೇಕು. ಇದು ಬರುತ್ತೆ ಅಂದ್ಕೊಂಡಿದ್ದೀನಿ. ಹೆಂಗೆ ಫಿಟ್ ಮಾಡೋದೇನಂತ ಒಂದು ಸರ್ತಿ ನೋಡಬೇಕು. ಇದು ಫಸ್ಟ್ ಇಲ್ಲಿ ಬರುತ್ತೋ ಇಲ್ಲಿ ಬರುತ್ತೋ. ಇದು ಯಾವ ಕಂಪನಿ ಅಂದರೆ ಮೋಟೋ ಜಿನಸ್. 2000 ರೂಪೀಸ್ ಆಯಿತು. ಸರಿ, ಹುಷಾರಾಗಡೆ ಪ್ರಾಕ್ಟೀಸ್. ಸೊ ಇದೊಂದು ಸೈಡು. ಮತ್ತು ಇನ್ನೊಂದು ಯಾವುದಂದರೆ ಈ ಮಡ್ಗಾರ್ಡ್ದು ನೋಡಿದಿರಲ್ಲ, ಈ ಡಿಸೈನ್ ತುಂಬ ಅಧ್ವಾನ ಆಯಿತು. ಮಳೆಗಾಲದಲ್ಲಿ ಓಡಿಸುವಾಗ ಈ ಕೆಸರು ಬಂದು ಇಲ್ಲಿಂದ ಇಜೆಕ್ಟಾಗಿ ನಿಮ್ಮ ಹೆಡ್ಲೈಟಿಗೆ ಬೀಳುತ್ತೆ. ಅವಾಗ ಹೆಡ್ಲೈಟು ಇದೆಲ್ಲ ಫುಲ್ ಕೆಸರಾಗಿ ಇವನ್ ವ್ಯೂ ಕೂಡ ಸರಿ ಇರಲ್ಲ. ಅದಕ್ಕೆ ಅಡಿಷ್ನಲಾಗಿ ಇದೊಂದು ತರಿಸಿದ್ದೀನಿ. ಇದೊಂದು 200 ರೂಪೀಸು ಅಷ್ಟೇ. ಜಸ್ಟ್ ಇಲ್ಲಿ ಮೇಲೆ ಫಿಟ್ ಮಾಡೋದೆಲ್ಲ ಫಿಟ್ ಮಾಡೋದನ್ನು ನೋಡಬೇಕು. ತುಂಬ ಫಿಟ್ ಮಾಡಿದ ಮೇಲೆ ನೋಡೋಣ. ಸ್ವಲ್ಪ ಇದು ಎಕ್ಸ್ಟೆಂಡ್ ಆದರೆ ಈ ಕೆಸರು ಬಂದು ಹೊಡೆಯಲ್ಲ. ಈಗ ಹೆಡ್ಲೈಟ್ಗೆ ಈಗ ಗಾಡಿಗೆ ಸ್ವಲ್ಪ ಕ್ಲೀನಾಗಿರುತ್ತೆ. ಎಲ್ಲ ಹಿಮಾಲಯನ್ 452 ಯೂಸ್ ಮಾಡಿದವರು ಇದನ್ನು ಅನುಭವಿಸೋರೆ. ಅವರೆಲ್ಲ ಇದನ್ನೇ ಮಾಡಿದ್ದಾರೆ. ಅಡಿಷನಲ್ ಈ ಥರ ಮಾಡಿದ್ದಾರೆ. ಸರಿ, ಫಿಟ್ಟಿಂಗ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿಬಿಟ್ಟು ಗಾಡಿ ಎಷ್ಟು ಬರುತ್ತೆ ನೋಡೋಣ. ಓಕೆ, ನೆಟ್ ಬೋಲ್ಟೆಲ್ಲ ಒಂದೊಂದು ಸೆಟ್ಟಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಬೋಲ್ಟು ವಾಷರ್ ಗೀಸರ್ ಏನೇನಿದೆ. ಸೊ ಯಾರೋ ಒಬ್ಬರು ವೀಡಿಯೋ ಅಪ್ಲೋಡ್ ಇದು ಮಾಡಿದ್ದಾರೆ ಹೆಂಗೆ ಫಿಟ್ ಮಾಡೋದು ಅಂತ ಹೇಳ್ಬಿಟ್ಟು, ಅದನ್ನು ನೋಡ್ಕೊಂಡು ಮಾಡಬೇಕು. ಸೊ ಎರಡಾಗಿ ಡಿವೈಡ್ ಮಾಡಿಕೊಂಡು ಇದು ಇದ್ರ ಜೊತೆ ಬರುತ್ತೆ. ಇದು ಫಿಟ್ ಮಾಡಬೇಕಲ್ಲ ನೋಡಿಕೊಂಡು ಸ್ಟಾರ್ಟ್ ಮಾಡೋದು. ಒಂದೊಂದು ಫಸ್ಟ್ ಪೇರ್ ಮಾಡ್ಕೊಬೇಡ, ಫಿಟ್ ಮಾಡಿಕೊಂಡು ಮಾಡೋದು. ಸೊ ಫಸ್ಟು ಬೋಲ್ಟು ಎಷ್ಟೆಷ್ಟು ಸೆಟ್ಟಿದೆ ಮತ್ತು ಕ್ಲಾಂಪ್ ಎಷ್ಟೆಷ್ಟು ಸೆಟ್ಟಿದೆ ಎಲ್ಲನೂ ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದೀವಿ. ಇವಾಗ ಚೆಕ್ ಮಾಡಿಬಿಟ್ಟು ಒಂದೊಂದಾಗಿ ಹೊಸ ಮಾಡೋಣ. ಸೊ ಇದನ್ನು ತಗೊಂಡು ಇಲ್ಲಿ ಮಾಡಬೇಕು. ಅದಕ್ಕೆ 3 ಬೋಲ್ಟ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಸ್ಟ್ರಾಂಗಾಗಿ. ಇದು ಒಂದು ಪರ್ಟಿಕ್ಯುಲರ್ ಈ ರಾಡ್ ಐರನ್ ಥರ ಕಬ್ಬಣ ಏನಂತ ಮ್ಯಾಗ್ನೆಟ್ ಇಟ್ಬಿಟ್ಟು ಟೆಸ್ಟ್ ಮಾಡಬೇಕಂತ. ಬಟ್ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗಾಗಿ ಸ್ವಲ್ಪ ದೊಡ್ಡದಾಗಿದೆ ಕಂಪೇರ್ಡ್ ಟು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಇದೆಯಲ್ಲ, ಅದರಿಂದ ದೊಡ್ಡದಾಗಿದೆ. ಅವರು ನೋಡಿದೆ 4500 ರೂಪೀಸ್. ಬಟ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ನಾವು ಅದಕ್ಕೆ ಅಷ್ಟೊಂದು ರೇಟ್ ಕೊಡೋದು ಅಂತ ಪಾಲಂಕಿ ಹೇಳ್ದಂಗೆ ಇದೆಲ್ಲ ಸೆಟ್ ಮಾಡಿ ಇಟ್ಟಿದ್ದೀವಿ. ಇದು ಸೆಟ್ ಮಾಡಾಯಿತು. ನೆಕ್ಸ್ಟು ಇದು ಸೆಟ್ ಮಾಡಾಯ್ತು. ನಾನು ಇವತ್ತು ತೋರಿಸ್ದಂಗೆ ಈ ಎರಡನ್ನ. ನೆಕ್ಸ್ಟು ಇನ್ನು ಇದೆಲ್ಲ ಬಿದ್ದಿದೆ. ಇದೆಲ್ಲ ಏನಂತ ನೋಡಬೇಕು. ಅದಾಗಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಅದೇ ನಾನು ಹೇಳ್ದಂಗೆ ಫಸ್ಟು ಎಲ್ಲ ಕ್ಲೀನಾಗಿ ಭಾಗ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಪೇರ್ಸ್ನ. ಆ ಕಡೆ ಒಂದು ಪೇರ್, ಈ ಕಡೆ ಒಂದು ಪೇರ್ ಇಟ್ಟಿದ್ದೀನಿ ನೋಡಿ. ಅದೇ ಥರ ನಿಮಗೆಲ್ಲ ಬೋಲ್ಟು ನಟ್ಟು ಗಿಲ್ಟು ಎಲ್ಲನೂ ಒಂದು ಪೇರ್ ಮಾಡಿಬಿಟ್ಟು ಇಟ್ಬಿಡಿ. ಆಮೇಲೆ ನಿಮ್ಮ ರಾಯಲ್ ಎನ್ಫೀಲ್ಡ್ ಟೂಲ್ ಕಿಟ್ಟೇ ಸಾಕು. ಇದರಲ್ಲಿ ಸ್ಪ್ಯಾನರು ಮತ್ತು ಆಲಂಕಿ ಎಲ್ಲನೂ ಇದೆಲ್ಲ ಇದೆ. ಆ ಸೈಜ್ ಇದರಲ್ಲಿ ಉಪಯೋಗ ಬರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಫಿಟ್ ಮಾಡೋದು. ಹಿಡ್ಕೊಳ್ಳಮ್ಮ ಕಟ್ಟಿ. ವಿಡಿಯೋ ಮಾಡ್ತಿದ್ದೀನಾ?
ಓ ಇಲ್ಲಿ ತಗೊಂಬಾರೋ ನೀನು ಆಮೇಲೆ ನೋಡೋದು ಕುರ್ತಾ ತಡಿ ಸ್ಪನ್ನರ್ ತೆಗೆ ಫಸ್ಟು ಆಲಂಕಿ ತೆಗೆ ಚಿಕ್ಕದು ಕಣ ಈ ಸೈಜ್ ಕೂತ್ಕೊಳ್ಬೇಕಂದ್ರ ಸ್ಪನ್ನರ್ ತೆಗೆ ಇದರ ಸೈಜ್ ಏನು ಬರುತ್ತೆ ನೋಡೋದು ಮೋಸ್ಟ್ಲಿ ಇದಾಗಲ್ಲ ಕೆಲವಡೆ ಬಿಚ್ಕೊಂಡೆಲ್ಲ ಪಟ್ಟಿಗೆ ಇದೆಲ್ಲ ಅಪ್ಪಡ ಬಟ್ ರಾಯಲ್ ಎನ್ಫೀಲ್ಡ್ದು ಬರ್ತಾ ಕ್ವಾಲಿಟಿ ನಡುವೆ ತುಂಬ ಕಚ್ಚಡವಾಗಿದೆ. ಒಂದ್ಸತಿ ವಿಡಿಯೋ ಮಾಡಿ ಹಾಕ್ತೀನಿ ರಿವ್ಯೂ ವಿಡಿಯೋನ ಈ ಮಡ್ಗಾಡಾಗಲಿ ಪ್ಲಾಸ್ಟಿಕ್ಸ್ ಆಗಲಿ ಸೊ ಮಿರರಿಂದ ಇದು ಅಡ್ಜಸ್ಟ್ ಮಾಡಿ ದಿಕ್ಕಿ ಕೆಳಗಡೆ ಕರೆಕ್ಟ್ ಮಾಡಾಯಿತು. ನೋಡ್ಬೋದು ಎದುರುಗಡೆ ಇಲ್ಲಿ ಟೈಟ್ ಮಾಡಾಯಿತು. ಇವಾಗ ಇದನ್ನು ಬಿಚ್ಚಿದ್ದೀನಿ ಹೇಳಿದೆ ಬಿಚ್ಚಿದ್ದೀನಿ. ಸೊ ಇದರಲ್ಲಿ ನೋಡಿ ರಾಯಲ್ ಎನ್ಫೀಲ್ಡ್ ಅವ್ರದ್ದೇ ನೆಟ್ಟೆಲ್ಲ ರಸ್ಟ್ ಡೇ ಸ್ಟಾರ್ಟ್ ಆಗಿದೆ. ಇವಾಗ ಗಾಡಿ ತಗೊಂಡು 1 ತಿಂಗಳು ಆಗಿಲ್ಲ, ಒಂದು ಕೂಡ ಹೋಗಿಲ್ಲ ನಾವು. ಮಾನ್ಸೂನ್ ರೈಡ್ ಆಗಿಲ್ಲ, ಯಾವುದನ್ನು ಮಾಡಿಲ್ಲ. ಕ್ವಾಲಿಟಿ ಎಷ್ಟು ಚೆನ್ನಾಗಿ ಮನೆಯಲ್ಲಿ ನಾವು ಏನಾರು ಮಾಡ್ತಾವೆ. ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಬಿಟ್ಟರೆ ಬೇರೆ ಕಂಪನೀಸ್ಗಳು ಹೋದರೆ ಮೇಂಟೆನೆನ್ಸು ಕಾಸ್ಟು ಎಲ್ಲ ಜಾಸ್ತಿ ಆಯಿತು. ಆಮೇಲೆ ನೋಡಿದಂಗೆ ಕ್ಲಚ್ಚು ಗ್ಯಾಪ್ ಚೆನ್ನಾಗಿದೆ, ಸಾಕು. ಇದು ಟ್ರಾನ್ಸ್ಪರೆನ್ಸು ಬ್ರೇಕ್ ಲಿವರ್ಸ್ ಸಾಕೋಣ ಟೈಟ್ ಮಾಡಿದರೆ ಮುಗೀತು. ಸೊ ಎರಡು ಕಡೆ ಫಿಕ್ಸ್ ಮಾಡಾಯಿತು. ನೋಡೋಕ್ಕೆ ಏನೋ ಇದು ಚೆನ್ನಾಗಿ ಕಾಣಿಸ್ತದೆ. ಹುಡುಗರು ಮಾಸಿಗೆ ಕಂತಾರೆ ಅದೆಲ್ಲ ಏನಂತಾರೆ. ಬಟ್ ಏನಂದರೆ ಇದು ತುಂಬ ಸ್ಟ್ರಾಂಗ್ ಗಟ್ಟಿಯಾಗಿದೆ. ಸೊ ಏನೇ ಅಂದ್ರೂ ನಿಮಗೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಬರ್ಬೇಕಾಗ ಕ್ಲಚ್ ಅಡ್ಜಸ್ಟ್ ಮಾಡ್ಬೇಕು. ಏನಾದ್ರು ಮಾಡ್ಬೇಕಂದ್ರೆ ನೋಡಬೇಕು. ಕ್ಲಚ್ ಆಗುತ್ತೆ ನೋಡಬೇಕು. ಇವಾಗ ಇದನ್ನು ಕೂರಿಸೋದಕ್ಕೆ ಜುಗಾಡ್ ಕೆಲಸ ಮಾಡಬೇಕು. ನಾವು ಇವಾಗ ಮಾರ್ಕಲ್ಲಿ ಹಾಕಿದ್ದೀವಿ, ಅದು ಹೇಗಂತ ಮಾಡೋದನ್ನು ಜುಗಾಡ್ ಕೆಲಸ ಮಾಡಬೇಕು. ಹೋಲ್ ಹಾಕೋದೇ ಇವಾಗ ನಮಗೆ ಪ್ರಾಬ್ಲಮ್ ಆಗಿದೆ. ಹೋಲ್ ಹಾಕ್ಬಿಟ್ಟು ಮಾಡಬೇಕು. ಸರಿ ನೋಡೋಣ. ಸೊ ಮನೆಯಲ್ಲಿ ಇಲ್ಲಿಗೆ ನಿಲ್ಸ್ಕೊಂಡಿವಿ. ಎಲ್ಲ ಫಿಟ್ ಮಾಡ್ಬಿಟ್ಟು ಬಿಕಾಸ್ ಇದನ್ನು ಫಿಟ್ ಮಾಡೋಕ್ಕೆ ಸ್ವಲ್ಪ ಜುಗಾಡ್ ಕೆಲಸ ಮಾಡಬೇಕು. ಎಲ್ಲಿ ಹೋಲ್ಸ್ ಹಾಕ್ಬಿಟ್ಟು ಆಮೇಲೆ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನಮ್ಮ ಹ್ಯಾಂಡಲ್ ಗಾರ್ಡ್ ವಿಡಿಯೋ ಅವನು ಫಿಟ್ ಮಾಡೋದಂತ. ಓಕೆ ಫೈನ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಯಾವ್ದಾದ್ರು ಫಿಟ್ ಮಾಡ್ಕೊಂಡು ಇನ್ನೊಂದು ಯಾವ್ದಾದ್ರು ಫಿಟ್ ಮಾಡ್ತೀನಿ, ನೋಡೋಣ. ಓಕೆ ಬಾಯ್ ಮಾಡ. ಸೊ ನಮ್ಮಿಬ್ಬರು ಮೆಕ್ಯಾನಿಕ್ಸ್, ನಮ್ಮ ಅಸಿಸ್ಟೆಂಟ್ಸ್ ಹೆಲ್ಪ್ ಮಾಡಿ ಫಿಟ್ ಮಾಡೋಕ್ಕೆ. ಓಕೆ ಬಾಯ್ ಬಾಯ್.